ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. T20 ವರ್ಲ್ಡ್ ಕಪ್ 2026ರ ಸೂಪರ್ 8 ಫಿಕ್ಚರ್ಸ್ ಇವಾಗ ಹೊರ ಬಂದಿದೆ. ಸೊ ನೋಡೋದಾದ್ರೆ 8 ತಂಡಗಳು ತಿರುಗಡೆಯಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ನೋಡೋದಾದ್ರೆ ಕೇವಲ 7 ತಂಡಗಳು ತಿರುಗಡೆಯಾಗಿದೆ. ಇನ್ನುಳಿದ ಒಂದು ಟೀಮ್ ಅಂತ ಹೇಳಿದ್ರೆ ಪಾಕಿಸ್ತಾನ ಹಾಗೂ USA ನಡುವೆ ಯಾವ ಟೀಮ್ ಒಳಗಡೆ ಬರ್ತದೆ ಅಂತ ನಾವು ನೋಡ್ಬೇಕಾಗಿದೆ. ಸದ್ಯಕ್ಕೆ ನೋಡೋದಾದ್ರೆ 7 ತಂಡಗಳು ಕನ್ಫರ್ಮ್ ಆಗಿದೆ. ಯಾವೆಲ್ಲ ತಂಡಗಳು ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೆ ನ್ಯೂಜಿಲೆಂಡ್, ಶ್ರೀಲಂಕಾ, ಇಂಗ್ಲೆಂಡ್, ಇಂಡಿಯಾ, ಸೌತ್ ಆಫ್ರಿಕಾ, ಜಿಂಬಾಬ್ವೆ, ವೆಸ್ಟ್ ಇಂಡೀಸ್. ಈ 7 ತಂಡಗಳು ಇವಾಗ ಸೂಪರ್ 8 ಹಂತಕ್ಕೆ ಬಂದಿದೆ. ಸದ್ಯದಲ್ಲಿ ನೋಡೋದಾದ್ರೆ ಇನ್ನು ಬಾಕಿ ಉಳಿದ ಒಂದು ಟೀಮ್ ಯಾವುದು ಅಂತ ಇನ್ನು ಕೂಡ ಖಾತ್ರಿಯಾಗಿಲ್ಲ. ಅದು ಗೊತ್ತಾಗೋದು ಪಾಕಿಸ್ತಾನ ಹಾಗೂ ನಮೀಬಿಯಾ ತಂಡಗಳ ನಡುವೆ ನಡೆಯುವ ಮ್ಯಾಚ್ ನಲ್ಲಿ ನಮ್ಗೆ ಗೊತ್ತಾಗ್ತದೆ. ಸೊ ಇಂಡಿಯಾದ ಫಿಕ್ಚರ್ಸ್ ನೋಡೋದಾದ್ರೆ ಯಾರ ಜೊತೆ ಯಾವಾಗ ಎಲ್ಲಿ ನಡೆಯುತ್ತೆ ಅಂತ ನೋಡ್ಬೇಕಾಗ್ತದೆ. ಸೊ ಭಾರತದ ಮೊದಲ ಪಂದ್ಯ ಬಂದು ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆಯುತ್ತದೆ. ಇದು ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ನಡೆಯುತ್ತದೆ. ಇದು ಸೂಪರ್ 8ರ 3ನೇ ಪಂದ್ಯವಾಗಿರ್ತದೆ. ಇದು ಸೂಪರ್ 8ರ ಭಾರತದ ಮೊದಲ ಪಂದ್ಯವಾಗಿರ್ತದೆ. ಇನ್ನು ಭಾರತದ 2ನೇ ಸೂಪರ್ 8 ಪಂದ್ಯ ಬಂದು ಭಾರತ ಹಾಗೂ ಜಿಂಬಾಬ್ವೆ ನಡುವೆ ನಡೆಯಲಿಕ್ಕಿದೆ. ಸೊ ಮೊದಲ ಮ್ಯಾಚ್ ಸ್ವಲ್ಪ ಟೈಟ್ ಆಗಿರ್ತದೆ. 2ನೇ ಮ್ಯಾಚ್ ನೋಡೋದಾದ್ರೆ ಸ್ವಲ್ಪ ಈಸಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜಿಂಬಾಬ್ವೆ ಅಷ್ಟರ ಮಟ್ಟಿಗೇನು ಫಾರ್ಮ್ ನಲ್ಲಿ ಇಲ್ಲ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಘಟಾನುಘಟಿ ಟೀಮ್ಗಳನ್ನು ಸೋಲಿಸಿ ಸೂಪರ್ 8ಕ್ಕೆ ತಲುಪಿದಂತಹ ಜಿಂಬಾಬ್ವೆ ಇಂಡಿಯಾದ ಎದುರು ಅಷ್ಟೊಂದು ಸ್ಟ್ರಾಂಗ್ ಅನ್ನಿಸಲ್ಲ. ಸೊ ಇಂಡಿಯಾಕ್ಕೆ ಇದೊಂದು ಒಳ್ಳೆ ಮ್ಯಾಚ್ ಆಗ್ಬೋದು ಅನ್ಸುತ್ತೆ. ಸೊ ಅಷ್ಟೊಂದು ಟೈಟ್ ಸಿಚುವೇಶನ್ ಇರಲ್ಲ ಅನ್ಸುತ್ತೆ. ಸೊ MA ಚಿದಂಬರಂ ಸ್ಟೇಡಿಯಂ ನಲ್ಲಿ ನಡೆಯಲಿದೆ, ಅದು ಚೆನ್ನೈನಲ್ಲಿ. ಸೊ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಇನ್ನು 3ನೇ ಮ್ಯಾಚ್ ಬಂದು ಇಂಡಿಯಾ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ನಡೆಯಲಿಕ್ಕಿದೆ. ಇವಿಷ್ಟು ಇಂಡಿಯಾದ ಸೂಪರ್ 8 ಫಿಕ್ಚರ್ಸ್ ಆಗಿರ್ತದೆ. ಸೊ ಮೊದಲ ಮ್ಯಾಚ್ ಬಂದು ಸೌತ್ ಆಫ್ರಿಕಾ ನಡುವೆ ನಡೀತದೆ. 2ನೇ ಮ್ಯಾಚ್ ಬಂದು ಜಿಂಬಾಬ್ವೆ ನಡುವೆ ನಡೆಯಲಿಕ್ಕಿದೆ. ಹಾಗೇನೆ 3ನೇ ಮ್ಯಾಚ್ ಬಂದು ವೆಸ್ಟ್ ಇಂಡೀಸ್ ನಡುವೆ ನಡೆಯಲಿಕ್ಕಿದೆ. ಸೊ ಈ 3 ಮ್ಯಾಚ್ ಗಳನ್ನು ಟೀಮ್ ಇಂಡಿಯಾ ವಿನ್ ಆದ್ರೆ ಟಾಪ್ ಅಲ್ಲಿ ಇರ್ತದೆ. ಸೊ ಇಂಡಿಯಾದ ಫಾರ್ಮ್ ನೋಡೋದಾದ್ರೆ ಇವಾಗ ಅಭಿಷೇಕ್ ಶರ್ಮಾ ಸ್ವಲ್ಪ ಮಟ್ಟಿನ ಹಿನ್ನಡೆ ಅಂತ ಹೇಳ್ಬೋದು. ಯಾವಾಗ ಬೇಕಾದ್ರೂ ಅವರು ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಮಾಡ್ಬೋದು, ಬಟ್ ಸದ್ಯದ ಮಟ್ಟಿಗೆ ಅವರ ಬ್ಯಾಟ್ ಇವಾಗ ರನ್ ಹೊರಿಸ್ತಾ ಇಲ್ಲ. ಇನ್ನುಳಿದಂತೆ ನೋಡೋದಾದ್ರೆ ಸೂರ್ಯಕುಮಾರ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು. ಇನ್ನು ಬೌಲರ್ ಗಳ ವಿಷಯ ನೋಡೋದಾದ್ರೆ ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಹಾಗೇನೆ ವರುಣ್ ಚಕ್ರವರ್ತಿ ಆಗಿರ್ಬೋದು, ಹರ್ಷದೀಪ್ ಸಿಂಗ್ ಆಗಿರ್ಬೋದು. ಇವರೆಲ್ಲರೂ ಕೂಡ ಫಾರ್ಮ್ ನಲ್ಲಿ ಇರ್ತಾರೆ. ಹಾಗೇನೆ ಕಿಶನ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಇವರಿಗೆ ಅನ್ವಯವಾಗತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಉತ್ತಮ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ. ಇದೇ ರೀತಿ ಬ್ಯಾಟಿಂಗ್ ಮಾಡಿದ್ರೆ ನಮ್ಮ ಟೀಮ್ ಇಂಡಿಯಾ ಈ ಬಾರಿಯೂ ವರ್ಲ್ಡ್ ಕಪ್ ವಿನ್ ಆಗೋದ್ರಲ್ಲಿ 2 ಮಾತಿಲ್ಲ. ಸೊ ಸೂಪರ್ 8ರ ಫಿಕ್ಚರ್ಸ್ ಅನ್ನು ನೀವು ನೋಡಿದ್ದೀರಾ. ಸೊ ಇಂಡಿಯಾ ಸೂಪರ್ 8ರ ಎಲ್ಲಾ ಮ್ಯಾಚ್ ವಿನ್ ಆಗಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿ, ಸೆಮಿಫೈನಲ್ ನಲ್ಲಿಯೂ ಕೂಡ ವಿನ್ ಆಗಿ ಫೈನಲ್ ತಲುಪಿ, ಫೈನಲ್ ನಲ್ಲಿ ವಿನ್ ಆಗಿ ಟ್ರೋಫಿ ಎತ್ತಲಿ ಅಂತ ನಾವು ಹಾರೈಸೋಣ. ಸೊ ಎಲ್ಲರೂ ಟೀಮ್ ಇಂಡಿಯಾಕ್ಕೆ ಸಪೋರ್ಟ್ ಮಾಡಿ. ಹಾಗೇನೆ ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.